ಮತ್ತೆ ಇನ್ನೊಂದು ಪ್ರಶ್ನೆ ಇರುವಂತ ಸರ್, ಈಗ ನಿರುದ್ಯೋಗದ ಸಮಸ್ಯೆ ಭಾರತಕ್ಕೆ ಅತಿ ದೊಡ್ಡ ಸಮಸ್ಯೆ ಅಂತ ಹೇಳ್ತಾರೆ. ಬಟ್ ಸರ್ಕಾರದಿಂದ ಒಂದು 2% ಮಾತ್ರನೇ, ಏನೇ ತಿಪ್ಪರ್ಲಾಗ ಹಾಕಿದ್ರು ಸರ್ಕಾರದಿಂದ 2% ಮಾತ್ರನೇ ಈಗ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಖಾಸಗಿ ಸಹಭಾಗಿತ್ವ ಬೇಕೇ ಬೇಕಾಗುತ್ತೆ. ಆದರೆ ಸರ್ಕಾರದಿಂದ ಅಪ್ರೋಚ್ ಚೆನ್ನಾಗಿದೆಯಾ, ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಸರ್ಕಾರದಿಂದ ಎಷ್ಟು ಹೆಲ್ಪ್ ಆಗ್ತಾ ಇದೆ ನಿಮ್ಗೆ ಅಂತ? ಸರ್ಕಾರದಿಂದ ಏನೂ ಹೆಲ್ಪ್ ಆಗಲ್ಲ. ಎವ್ರಿವೇರ್. ಈಗ BJP ಸರ್ಕಾರ ಆವಾಗ ಹೇಳ್ತಾ ಇದ್ರು 40% ಬ್ರೈಬ್ ಅಂತ. ಓಕೆ, ಈಗ ಇಲ್ಲಿ ಏನಾಗಿದೆ, ಈ ಸರ್ಕಾರದಲ್ಲಿ 50% 60% ತನಕ ಹೋಗಿದೆ. ಅಂದ್ರೆ ಈ ಸರ್ಕಾರಗಳು ಈ ತರ ಬ್ರೈಬ್ ತಗೊಂಡ್ಬಿಟ್ಟು ಕೆಲಸ ಆದ್ರೆ ನಾವು ಸಣ್ಣ ಕೈಗಾರಿಕೆಗಳು ಏನ್ ಮಾಡ್ಲಿಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಆದರೆ ಸಣ್ಣ ಕೈಗಾರಿಕೆಗಳು ನಮ್ಮ ಬ್ಯಾಂಗ್ಳೂರಿಗೆ ಅಷ್ಟೊಂದು ಯಾವ ರೀತಿ ಬೆಳೀತಾ ಇದೆ, 75 to 80% ರೆವಿನ್ಯೂ ಕಮ್ಸ್ ಫ್ರಮ್ ಬ್ಯಾಂಗ್ಳೂರು ಅರ್ಬನ್ ಅಂಡ್ ರೂರಲ್. ಅದಕ್ಕೋಸ್ಕರ ನೋಡಿ, ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ GST ಪೇಯರ್. ಸೊ ಇದರಿಂದ ಏನಾಗ್ತದೆ, ವೈ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ, ಇಷ್ಟೊಂದು ಇಂಡಸ್ಟ್ರಿಗಳು ಬೆಳೀತಾ ಇದೆ ಅಂದರೆ ಬಿಕಾಸ್ ವಿ ಹ್ಯಾವ್ ಎ ನೈಸ್ ಅಟ್ಮಾಸ್ಫಿಯರ್, ಎನ್ವೈರ್ಮೆಂಟ್ ಚೆನ್ನಾಗಿದೆ. ಅಂದರೆ ಎಂಟರ್ಪ್ರಿನರ್ಶಿಪ್ ಯಾವುದೊಂದು ಶ್ರದ್ಧೆ ಮತ್ತು ಶ್ರುತಿ ಇದ್ದೇ ಇದೆ. ಇದರಿಂದ ಇನ್ವೆಸ್ಟ್ಮೆಂಟ್ಗಳು ಬರ್ತಾ ಇದೆ. ಅಂದರೆ ನನಗೆ ಅನಿಸ್ತಾ ಇದೆ, ಎಂಟರ್ಪ್ರಿನಿಯರು ಈ ಸರ್ಕಾರದ ಮೇಲೆ ಹಲವಾರು ಕಡೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಈಗ ನಿಮ್ಗೊಂದು ಸ್ಟಾಟಿಸ್ಟಿಕ್ ಕೊಡೋದಾದ್ರೆ, ಈಗ ನಮ್ಮ ಇಡೀ ರಾಷ್ಟ್ರದಲ್ಲಿ 6.3 crores MSMEಗಳಿವೆ. ಆದರೆ 6.3 crores MSMEನಲ್ಲಿ 95% ಆರ್ ಮೈಕ್ರೋ, 4% ಈಸ್ ಸ್ಮಾಲ್, 1% ಈಸ್ ಮೀಡಿಯಂ. ಎಷ್ಟು ಜನ ಎಂಪ್ಲಾಯ್ಮೆಂಟ್ ಮಾಡಿದಾರೆ ಅಂದರೆ 11.1 crores of people are employed. That is 48% of employment. ನೆಕ್ಸ್ಟ್ ಓನ್ಲಿ ಅಗ್ರಿಕಲ್ಚರ್. ಇಷ್ಟೊಂದು ಎಂಪ್ಲಾಯ್ಮೆಂಟ್ ಕೊಡುವ ಒಂದು ಘಟಕಕ್ಕೆ ಇವರು ಸರ್ಕಾರ ಈ ತರ ಒಂದು ಮಾಡಿದ್ರೆ ಯಾವ ರೀತಿ ಬೆಳೀಲಿಕ್ಕಾಗುತ್ತೆ? ಆದ್ರೆ ಸ್ಟಿಲ್ ವಿ ಆರ್ ಮೂವಿಂಗ್ ಹೆಡ್. ನಾನು ಆವಾಗಲೇ ಹೇಳಿದೆ, ಎಷ್ಟು ಕಷ್ಟ ಬಂದ್ರು ಏನೂ ಆದ್ರೂ ಎಂಟರ್ಪ್ರಿನರ್ಶಿಪ್ ಶುಡ್ ನಾಟ್ ಡೈ. ಇದಕ್ಕೋಸ್ಕರ ಎಲ್ಲ ಎಂಟರ್ಪ್ರಿನರ್ಶಿಪ್ಗಳು ಎಷ್ಟು ಕಷ್ಟ ಇದ್ರೂ, ಸರ್ಕಾರದಿಂದ ಏನೂ ಪ್ರಯೋಜನ ನಮಗೆ ಸುವಿಧಾ ಸಿಗದೇ ಹೋದ್ರೂ, ಸ್ಟಿಲ್ ವಿ ಆರ್ ಡೆವಲಪಿಂಗ್ ದ ಎಂಟರ್ಪ್ರಿನರ್ಶಿಪ್.